ಹೊಸದಾಗಿ ಮದುವೆ ಆಗಿರುವ ಜೋಡಿ ವಿತಿನ್ 1.5 ಮಂತಲ್ಲೇ ಡಿವೋರ್ಸ್ ತೊಗೊಳೋದಕ್ಕೆ ಅಪ್ಲೈ ಮಾಡ್ತಾರೆ. ಇವ್ರಿಗೆ ಹುಡುಗಿ ಕಡೆಯಿಂದ ವರದಕ್ಷಿಣೆ ಮೂಲಕ ಬೈಕ್ ಸಿಕ್ಕಿರುತ್ತೆ. ಸೊ ಡಿವೋರ್ಸ್ ಕೊಟ್ಟಾದ್ಮೇಲೆ ಸ್ವಲ್ಪ ದಿನ ಪೆಂಡಿಂಗಲ್ಲಿ ಇರ್ತಾರಲ್ವ, ಅದರಿಂದ ಇವರು ಹುಡುಗಿ ಕಡೆಯವ್ರು ಏನು ಮಾಡ್ತಾರೆ ಅಂದರೆ ಅವನು ಹೇಗಾದರೂ ಹೆಂಡತಿ ಮೇಲೆ ರಿವೇಂಜ್ ತೊಗೋಬೇಕು ಅಂತ ಹೇಳಿಬಿಟ್ಟು ಬೈಕ್ನ ಸಿಕ್ಕಿದ ಕಡೆ ಸಿಗ್ನಲ್ ಜಂಪ್ ಮಾಡೋದು, ರಾಂಗ್ ರೂಟ್ಸಲ್ಲಿ ಹೋಗೋದು, ಎಲ್ಲೆಲ್ಲಿ ಫಾಲೋ ಮಾಡಬಾರ್ದು ಅದೆಲ್ಲ ಅನ್ಫಾಲೋ ಮಾಡಿಬಿಟ್ಟು ಫೈನೆಲ್ಲ ಹೆಂಡತಿಗೆ ಮೆಸೇಜ್ ರೂಪದಲ್ಲಿ ಹೋಗ್ತಾ ಇರುತ್ತೆ. ಬಿಕಾಸ್ ಆ ಬೈಕು ಹೆಂಡತಿ ನೇಮಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಇವ್ರ ಹೆಂಡತಿ ಆ ಫೈನ್ಸ್ ಕಟ್ಟೋಕ್ಕಾಗದೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ. ಇವನ್ ಅವ್ರು ಕಾಲ್ ಮಾಡಿ ಹೇಳ್ತಾರೆ, ಪ್ಲೀಸ್ ದಯವಿಟ್ಟು ನನ್ನ ಬೈಕ್ನ ನೀವೆಲ್ಲೂ ತೊಗೊಂಡು ಹೋಗಬೇಡಿ, ನನಗೆ ತುಂಬ ಕಂಪ್ಲೇಂಟ್ ಬರ್ತದೆ, ತುಂಬ ಫೈನ್ ಪೇ ಮಾಡಬೇಕಾಗ್ತದೆ, ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಆ ಗಂಡ ಯಾವುದಕ್ಕೂ ಕಿವಿನೇ ಕೊಡೋದಿಲ್ಲ. ಫೈನಲಿ ಈ ಎಲೆಕ್ಟ್ರಿಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಜೇತಾಳೆ. ಈವನ್ ಮೆಸೇಜಸ್ ಎಲ್ಲ ನೋಡಿಸ್ತಾಳೆ. ತುಂಬ ಕಷ್ಟ ಆಗ್ತಿದೆ ನನಗೆ ಇದರಿಂದ, ದಯವಿಟ್ಟು ನೀವೇನಾದರೂ ಮಾಡಿ ನನ್ನ ಬೈಕ್ನ ನನಗೆ ರಿಟರ್ನ್ ಕೊಡೋ ಥರ ರಿಕ್ವೆಸ್ಟ್ ಮಾಡ್ತಾಳೆ. ಫೈನಲಿ ಅವ್ರು ಪೊಲೀಸರು ಹುಡುಕಾಡಿ ಫೈನಲಿ ಇವ್ರನ್ನ ಹಿಡಿದು ಆ ಬೈಕ್ನ ಈ ಲೇಡಿಗೆ ಕೊಡ್ತಾರೆ.